ಈ ಕಾಡ್ ತಿರುಗಿರ ಸೂಟ ಮಾಡಿಬಿಡ್ತಾನ ಮಗನ. ನೀ ಕಾಡ್ ತಿರುಗಿರ ನಿನ್ನ ಸೂಟ್ ಮಾಡ್ತಾನಲೇ ಮಗನ. ಈ ಕಾಡ್ ತಿರುಗಿರ ದಾಡಿ ಮಾಡಿಸ್ತಾನು ಮಗನ. ಈ ಕಾಡ್ ತಿರುಗಿರ ನಿನ್ನ ಸೂಟ್ ಹಾಕಿಬಿಡ್ತಾನಲೇ ಮಗನ. ಕಳ್ಸಿಕ್ಕ ಜೈಸಿ ಬಿಡಾರ್ ಚುಕ್ಕು ಲೇ ಮಗನ. ಜೈಸಿ ಬಿಡವ್ರ ಎಲ್ಲ ಬಡವ್ರ ಮನಿ ಕೆಡಿ. ಎಲ್ಲಿ ತಪ್ಸೋದು ಹೊಂಟಿಲೇ ಮಗನ. ನಿನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ ಜೈಲಿಗೆ ಹಾಕಿ ಬುರ್ಗಾ ತೆಗಿತೀನಿ ಲೇ ಮಗನ. ನಿನ್ನ ಬ್ಯಾಂಡ್ ಎತ್ತು ಬಿಡ್ತಾನೆ. ಯಾವ ಪಾನಿ ನಾನು ಬೆಂಡತ್ತವ ನೋಡಿಲ್ಲ. ಖಡಕ್ ಪೊಲೀಸ್ ಆಫೀಸರ್ ಹೆಂಗದ ನಾ ಪೊಲೀಸ್ ನಾನ ಬೆಂಡತ್ತೆ. ಬ್ಯಾಂಡ್ ಎತ್ತದ ಏನು ಮಾಡ್ತಾನೆ ಅಟ್ಟೋನು ಮಗನ. ನಿನ್ನ ತಿರುಗಿಸಿ ಸಾಯಿಸಿ ಬಿಡ್ತಾನೆ. ನಾನೇನು ಸಾಯಿಸ್ತು ಮಗನ. ಅಲ್ಲಿ ಪಲಾಡ್ದಾಗ ಎಷ್ಟೋ ಮಂದಿ ಸಾತ್ ಬಿದ್ದಾರ. ನಡಿ ಅವ್ರು ನೋಡುನು ಮೊದಲ. ಸಾಯಿಲಿ ಬಿಡು, ನಮಗೇನಾಗುದೈತಿ. ಸತ್ತ ಮೇಲೆ ಅಲ್ಲೇನೆ ನಮ್ಮ ಕೆಲಸ ಪಂತ್ರ ಮಾಡುದ. ಅದೆಲ್ಲ ನಿಂದು ಕರೆ ಐತಿ ಬಿಡು. ನಮ್ಮ ಪಾರಿವಾಳ ಎಲ್ಲಿಗೈತು ಅಂದಂಗ ಮಾತಾನ. ಅಲ್ಲೇ ಒಳಗೆ ಕೂತೈತು ಬರ್ತೈತ್ ನೋಡಿ. ಚಿನ್ನು ದೌಡವ ಬಂದಾಳು ಬಿಂಕದ ಸಿಂಗಾರಿ. ತಂದಾಳು ಚಂದದ ಚಕೋರಿ. ಬಂದಾಳು ಚಕೋರಿ. ನಡೆದಾಳು ಚಂದದ ಚಕೋರಿ. मेरे सपनों का राजा तेरे दिल का हो राजकुमार. मैं तो उसकी दीवानी बनूंगी. उस पे आने लगा मुझको प्यार. कर दे हो उसका मैं अब इंतजार. ए दोनों तुझको पता ना मैं साक बट्टे नियम्मे मावा कर प्याटनी नन्न केम्मे. ना मैं साक बट्टे नियम्मे मावा कर प्याटनी नन्न केम्मे. ಕೊಡುದಿಲ್ಲ ಸುಮ್ಮಿ ಬೈತಾಳ ನಮ್ಮಮ್ಮಿ. ಕೊಡುದಿಲ್ಲ ಸುಮ್ಮಿ ಬೈತಾಳ ನಮ್ಮಮ್ಮಿ. ಮೊನ್ನೆ ಕಂಟ್ಯಾಗ ಕಳಿಸೀನಿ ಗುಮ್ಮಿ. ಅಡ್ಡ ಸಾವನ್ನಕ್ಕೆ ಕಟ. ನೀ ಕಲ್ತಾರ ಏನ ಎಷ್ಟು ಸಾಲಿ ಮುಂದ ಊದಬೇಕ ಕುತವಲಿ. ದಿನಗಳು ಪ್ಯಾಚನ್ನ ಮಾಡತಿ ವಾಲಿ. ಮಾತಾಡತಿ ಇಂಗ್ಲೀಷಿನಲ್ಲಿ ಮಾತಾಡ ಕನ್ನಡದಲ್ಲಿ. ನೀ ಅದಿ ಕರ್ನಾಟಕದಲ್ಲಿ ಮಾತಾಡ ಕನ್ನಡದಲ್ಲಿ. ನೀ ಅದಿ ಕರ್ನಾಟಕದಲ್ಲಿ. ಹರಿಯೈತಿ ಅಂತ ಹಾರ್ಯಾಡ ಬ್ಯಾಡ ಒಡಿಯ ತಾರಕೀಲಿ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ ನಾ ಮುರಿಸುವೆ ಮಲ್ಲಿಗೆ. ನಡೆದು ಬಾ ಮೆಲ್ಲಗೆ ನಾ ಮುರಿಸುವೆ ಮಲ್ಲಿಗೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ ನಾ ಮುರಿಸುವೆ ಮಲ್ಲಿಗೆ. ನಡೆದು ಬಾ ಮೆಲ್ಲಗೆ ನಾ ಮುರಿಸುವೆ ಮಲ್ಲಿಗೆ. ಲವ್ ಮಾಡಬೇಕಾ ಹುಡುಗ ಜೀವನದ ಗುಮ್ಯಾರ. 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 ಮನಸ್ಸ ಕೊಟ್ಟ ನೋಡಗೆಳೆಯ ನೀನು ಗುಮ್ಯಾರ. ಮನಸ್ಸ ಕೊಡ್ತಾವ ದೈವ ಬಲ ಇದ್ರ. ಜೀವನ್ ಮೇ ಜಾನೆ ಜಾನ एक बार होता क्या. जीवन में जाने जाना एक बार होता क्या. अटकोने लागे ಕಡದರ ಕಡಲಿ ನಡುವುರಾಗ ತರತನ ಬಿಡುತ್ತಿಲ್ಲ.
ನಿಮ್ಮಪ್ಪ ನಾನಲ್ಲ ವರ ಬಿಟ್ಟು ನನಗಿಲ್ಲ. ಚಿನ್ನು ಸಾಕಿನ ಮುಂದಿನ ಸಾಕಾ ಹೋಯ್ ಬಿಡ್ರಿ ಇನ್ನಟ್ಟು ಮಾತಾಡೋ ಬಡಿಗೆ ತೊಗೊಂಡು ಬರ್ತಾರ. ನಿಮ್ ಕೂಡ ನಾನು ಬಡಸ್ತಿರ್ತವ್ರಿ ನೀವು ಅಂತಾರ ಜೋಡಾಗಿ ಇಲ್ಲ 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 ಏನ್ರಿ ಪೊಲೀಸ್ ಸಾಹೇಬ್ರ ಊರ್ ತುಂಬ ನಿಮ್ಮ ಪೊಲೀಸ್ ಮಂದಿನ ನಿಂತೈತಲ್ಲ ಏನದು ನಿಮ್ಮ ಪ್ಲಾಟಿನ ಗದ್ಲ ಊರಾಗ ಹನುಮಪ್ಪನ ಜಾತ್ರೆ ನಡೆದೈತಿ. ಏನು ಹನುಮಪ್ಪನ ಜಾತ್ರೆ ನಡೆಯುತ್ತೆ ಅದ್ರ ತೇರು ಹೇಳೋದು 8 ದಿನ ಆತಲ್ಲೋ ಈಗೇನದು ಹುಡುಗಿ ಓ, ಇದು ಮರಿ ಸಿದ್ದಪ್ಪನ ಜಾತ್ರೆ ಉಟ್ಕೊಂಡವ ಜಾತ್ರೆ. ಊರ್ ಅನ್ಬೇಕು ಹಂಗ ಇರುವಲ್ಲ ತಿಂಗಳ ಒಂದೊಂದು ಯಾವ್ದಾರು ಮಾಡ್ಕೊತ ಹೋಗುದ. ಅದಕ್ಕ ಅಂತಾರ್ರಿ ಪೊಲೀಸರ ಸವಾಸ ಬೆಳತನ ಉಪವಾಸ ಅಂತ ಕೇಳ ಹುಡುಗಿ ಕೇಳ, ಹೇಳು ಗಾಡಿಯಿಂದ ಆದ್ರೆ ಧೂಳ, ನಿಮ್ಮಂತ ಹುಡುಗ್ಯಾರಿಂದ ಆದ್ರೆ ಗೋಳ. ಅದಕ್ಕೆ ನಮ್ಮ ಅಣ್ಣ ಬರ್ಸ್ಯಾನ ಆಟೋ ರಿಕ್ಷಾ ಮೇಲೆ ನಿಮ್ಮಂತ ಹುಡುಗಿಯರ್ ನೋಡೇ ಬರ್ಸ್ಯಾನ ಪರ್ಬು ಅಣ್ಣ. ಏನಂತ ಬರ್ಸಾನ ನೋಡ್ಯಾನು ಹೋಲಿ ಬಿಡು ಯಾಕ್ರಿ ಪೊಲೀಸ್ ಅವ್ರ ಮಾತಿಗೂ ನಿಮ್ದು ಬಡಸಾಕ ಬರ್ತೀರಲ್ರಿ ಊದಂದ ಬಡಗಿನ ಇದು ಕೈಯ ಹಿಡಿದು ಅಲ್ಲಾಡ್ಸಿ 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 ಅಡ್ಡ ಬರ್ತೈತೆ ಅಡ್ಡ ಬರ್ತೈತೆ. ನೀವ್ ಒತ್ತಟಕ್ಕ ನಿನ್ನ ಬಡಿಗೆ ಒತ್ತಟಕ್ ಬಿಳಿ ವಾಂಡ್ ಬಾಳತ್ತದ ಅಂತ ನಿಂದ್ರಂಗಿಲ್ಲ ಬರ್ರಿ ಭಾಳ ನಿಬೇಡ ಯವ್ವ. ನಾವು ಸಣ್ಣವ್ರ ಸಣ್ಣಗಿ ಜಾಗ ಬೆಳಗ್ಗೆ ಹರಿತಕ ದಡ ದಡ ಮಾಡಿ ಬಡ ಬಡ ಹೊಡ್ದ. ಇವ ಯಾಕನಾರ ಹಾರ್ಕೊಳತ್ತ ನೀವ ಸಮಾಧಾನ ಅಲ್ಲ ಮಾಮ ತಿಂಡಿ ಸಣ್ಣಗ ತಿಂಡಿ ಈಗ ಅತ್ತ ಒಂದು ಬೆಳಕರತ್ಲೆ ಮಳಿ ಬರಾಕತ್ತ ಈಗ ಚೆಲುವಾತ ಮಾಮಾಂದ ತಿಂಡಿ ಬಗ್ಗೆ ಮಾತಾಡಿ ಬ್ಯಾಡ. ತಂಡಿ ಹತ್ತು ತಕ ಬಿಡು ಮಕ್ಕಳಲ್ಲ ಮತ್ತ ನಿಮಕಿ ನಾ ಮಿಕ್ಕಿ ನಿಂತೀನಿ ನಿತ್ತಿ ನಿತ್ತಿ ಬಾ ನಿಂದಿರ್ಬೇಡವ್ವ. ಮಾಸ್ತರ್ ವಯ್ಯಾದ ನಮಗೂ ಬಿಟ್ಟಾನ ಬಿಟ್ಟಿವು ರೈತ. ಮತ್ತೆ ಹುರುಪನಾಗ ಒಂದ್ ಎಬಸೆ ಬಿಡೋಣ ಅಂತ ನಮ್ಮ ಅಪ್ಪ ಏ ಬ್ಯಾಡ 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 ಹೊಡಿಸಿ ಹಂಗ ಇವನಿಗೆ. ಸಾಕ್ 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 ಮಗಂದ್ರೆ ಏ ಇಲ್ಲ, ಇಲ್ಲ, ಸಾಕ್ ಸಾಕ್. ಸಾಕ್ ಇಟ್ರಾಗ ಸಮಾಧಾನ ಮಾಡ್ಕೊರಿ ನಮ್ಮ ಅಪ್ಪ ಅದಕ್ಕೆ ಬರ್ತಾನ ನೀನು ಹೋಗಿ ನಾವೇನು ಬಾಳ್ ಬರ್ಲಿ ಬಡಾಕತ್ತೀವಿ ಅಟ್ಟ ಸಮಾಧಾನ ಮಾಡೋದಕ್ಕೆ ಇಟ್ಟ ಪುಸ್ತಕ ಬಂದ್ ನನ್ನ ಮಗಳ ನಿಂದ್ರಾತೀನಿ ನಾ ಏನ್ ಮಾಡ್ಲಿ. ಮತ್ತೆ ನಿಂತ ಹೊಯ್ಕೊಳಕತ್ತಿನ ಎಬಸಲ 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 ಕುಡ್ಸ ಕುಡ್ಸ ಕಮಿಟಿಯರ್ ಬಂದು ನಮ್ಮನ್ನ ಕುಂಡಿಸ್ತಾರು ಕುಂಡಿಸಿ ಬಿಡು ಕುಣ್ಸಾಕ ಖರ್ಚೆ ತಿಂದಿಲ್ಲ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ಕೆಂಪನ ಹೆಣ್ಣಾಗಿ ನೆಂಪಿಗೆ ಬರಬಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ಅವನಂತ ಜರಡಿದಳ ಅವನ ಮನೆಯ ವಾಸನ ಕೆಂಪಾದ ಹೆಣ್ಣಾಗಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ನಿಮ್ದು ಅವಸರ ಬಾಳ ಇದ್ದಂಗೈತಿ ನಾ ಇನ್ನು ಹೋಗಿ ಬರ್ತೀನಿ ಮೊಮ್ಮಗಳ ಟಾಟಾ 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 ಟಾಟಾ. ಕುಂತಲ್ಲಿ ಏ ಕೂರಂಗಿಲ್ಲ ಸಾಕ್ ಬೇಡ ಕುಂತಲ್ಲಿ ಬೈತಾರು. ನಿಲ್ಲಂಗಿಲ್ಲ. ಹೆಂಗೆಂಗೋ ಆಯ್ತೈತಲ್ಲ ಹೇಳೋಕೆ ಮಾತೆ ಜುಂಜುಮಾಯ ಜುಂಜುಮಾಯ ಪ್ರಾಯ ಬಂದ್ರೆ ಎಲ್ಲವೂ ಮಾಯ ಜುಂಜುಮಾಯ ಜುಂಜುಮಾಯ ಪ್ರಾಯ ಬಂದ್ರೆ ಎಲ್ಲವೂ ಮಾಯ ಜಿಂತಾತ ಜಿಂತಾತ ಏ ಚಿನ್ನು. ಜಿಂತಾತ ಸಾಕ್ ಬೇಡ. ಬಡಿಸ್ತಿ ಎಲ್ಲ ಕಡೆ ನಮ್ಮನೆ. ಯಾಕ್ರು ಪೊಲೀಸ್ ತಮ್ಮರ ಯಾಕಿಬ್ರು ಬಾಯಿ
ಬಾಯ್ ಬಾಯ್ ಬಡ್ಕೊಂಡು ಹೇಳಕತ್ತೀರಿ ನಿಮ್ಮ ಹ್ಯಾಂಡ್ರೇನು ಸತ್ತಾರೇನು ಮತ್ತೆ ನಮ್ಮ ಹೆಂಡ್ರಾಗ ಸಾತ್ರು ಯಪ್ಪ ನಿನ್ನ ಹೆಂಡ್ರ ಸಾತಿರ್ಬೇಕು ನೋಡ ಹಾ ಮಂಗನ ಮಕ್ಕಳ್ರ ಮದುವೆ ಆಗಿಲ್ಲ ಹಂಗ ನಾವ್ರ ಮಕ್ಕಳ್ರ ನೀವು ಬರ್ರಿ ಯಜಮಾನ್ರ ಬರ್ರಿ ಹಾ ಬಂದ ನಿಮ್ಮಂತ ಸಾವುಕಾರಗೋ ಸಂಬಂಧ ನಮ್ಮಂತ ಕಾಕೇರಿ ಸುಡಾಕತ್ತಾವು ಸಾವುಕಾರ ಹೆಲ್ಪ್ ಮಾಡ್ರಿ ನನ್ನ ಮಗ ಹೆಲ್ಪ್ ಮಾಡಿ ನೀವತ್ತು ನಮಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಋಣಿ ಆಗಿರ್ತೀವಿ ರೀ ಯಜಮಾನ್ರೆ ನಿಮಗೆ ಹೆಲ್ಪ್ ಮಾಡಲಿ ನನ್ನ ಸಾಂಗ್ ನನಗೆ ಗೊತ್ತೈತಿ ಮೊದಲು ದಾರಿ ಬಿಡ್ರಿ ಯಾಕ್ರಿ ನಿಮ್ಮ ಮಗಳ ಕೊಟ್ರೇನೆ ಇಲ್ಲೋ ಯಪ್ಪ ಅದನ್ನೇನು ಕೇಳ್ತೀಯ ನಾವು ಸಾಕಾಗಿ ಹೋಯ್ತಿ ಇಲ್ರಿ ಇಲ್ಲೆಲ್ರಿ ಕೂತಾಳ ನೋಡ್ರಿ ಸಂಧ್ಯಾ ಆಗದು ನಿಮ್ಮ ಪ್ಲಾಟ್ ಜನಕ್ಕೆ 5 ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಟ್ಟಿನಿ ರೊಕ್ಕದ ವಸೂಲಿ ಹೊಂಟಾನ ರೊಕ್ಕದ ವಸೂಲಿ ಹೊಂಟಾನೆ ಅವ್ರು ಯಾರು ಬದುಕ್ಯಾರೋ ಸತ್ರು ಏನು ಮಾಡ್ಯಾರೋ ಶಿವಾನೇ ಗೊತ್ತು ಯಪ್ಪ ಯಜಮಾನ್ರು ನಿಮ್ಮ ಮಗಳು ಚೆನ್ನು ಪುಸ್ತಕನ ಕರೆದಿರ್ಲಿ ಒಳಗಲಿ ಮಕ್ಕಳು ಎಲ್ಲಿ ಹೋದ್ರು ಬರೀ ಅಲ್ಲಿಗೆ ಬರ್ತಾರೆ ನೋಡ್ತಮ್ಮ ನನ್ನ ಮಗಳನ್ನ ದಿನಾನ ಕಳಿಸ್ಕೊಡ್ತೀನಿ ದಾರ್ಯಾಗ ಬರುವತ್ನ್ಯಾಗ 2 ಸರ್ಪ ತಳಕ್ ಬೀಳಾಕತ್ಯಾವಂತ ಅವು ಯಾವ್ದಂತ ನೋಡ್ಕೊಂಡು ಹಂಗೆ ರೊಕ್ಕದ ವಸೂಲಿನ ಮಾಡ್ಕೊಂಡು ಹೋಗ್ಬೇಕಂತ ಬಂದಾನೆ ಅವು ಯಾವ ಅದಾವು ಸತ್ರು ಬದುಕಿದ್ರು ಶಿವ ಏನಮ್ಮ ಯಪ್ಪ ನೀವು ದೊಡ್ಡ ಸಾವುಕಾರಕ್ಕ ಅಂತಾನ ನಾನು ಮಣ್ಣು ಸೌಜೊಳಗೆ ಹಾಕಿ ಭಾಳ ದೇಣಿ ಮಾಡ್ಕೊಂಡನಿ ಮಾಲಕ್ರ ನೀವು ಸಾಲ ಕೊಡೋ ಸಾವುಕಾರನ್ರಿ ಹಾಂ ಏ ಯಜಮಾನ್ರ ಅನ್ನೋ ಮಾತು ವಾಪಸ್ ತಗೋರು ಯಾಕ ನನ್ನ ಪರಿಚಯ ನಿಮಗೆ ಇನ್ನೂ ಕಾಣ್ತಿಲ್ಲ ನಾನು ಯಾರು ಯಾರ 10 ರಾಣಿಗಳ ಪ್ರಣಯ ರಾಜ ಹೌದು ಹೌದ್ಗ ತಮ್ಮ ಮುಂದಟ್ಟು ಹೇಳ್ತೀನಿ ಕೇಳ ಅಮೇರಿಕಾದಲ್ಲಿ ಮದುವೆಯಾದ ಅಮರ ಪ್ರೇಮಿ ಒಟ್ಟು 2026ಕ್ಕೆ 26ನೇ ಮದುವೆ ಇಟ್ಕೊಂಡ ನೋಡ್ತಮ್ಮ ಮತ್ತೆ 27ನೇ ಮದುವೆ ಏನ್ ಇಟ್ಕೊಳವ ಯಜಮಾನ್ರ ವರ್ಷಕ್ಕೊಂದು ಹಾಕಿರೇನ್ರಿ ಕಾಲಿಗೆ ಒಂದು ಹಾಕಿ ಕ್ಯಾಲೆಂಡರ್ ಬದಲಾದಂಗ ನಮ್ದು ಇದ್ದ ದೊಡ್ಡ ಹವಾಯ್ತ ನಿಂದು ಕೇಳಿರೇನು ತಮ್ಮ ಅಲ್ಲೇನು ಯಜಮಾನ್ರ ಸತ್ತಾವ ಬದುಕ್ಯಾವು ನಾಳೆ 26ಕ್ಕೆ ಬರ್ರಿ ಕಲ್ಯಾಣ ಮಂಟಪಕ್ಕೆ ತೋರಿಸ್ತೇನೆ ನಾ ಹತ್ತಿ ಬರೋ ಕಾರ ನಿತ್ಯಾನಂದ ತೇರಿದಂಗೈತಿ ನಿತ್ಯಾನಂದ ತೇರ ದಸರಾ ತೊಗೊಂಬರ್ತಾನ ನಮ್ಮ ಊರಾಗ ಅಂತದನ್ರಿ ಅದ್ರಾಗ ಕೂತು ಬರ್ತಾನೋ ಪಕ್ಕ ಹಾರ್ಯಾಡ್ಸ್ಕೊತ ಹಿಂಗೆ ಅದ್ರೊಳಗೆಲ್ಲ ಹೋಗಾರ ನೀವ ಯಾಕಂದ್ರ ಲಂಚ ಬಡದ ಇದ್ರೊಳಗೆ ಮಾಡ್ಕೊಂಡಿರ್ತೀರಿ ಮಕ್ಕಳ ಸಿಕ್ಕಂಗ ಹೊಡೆದ ಇದ್ರೊಳಗೆ ಹೋಗಾರ ಕರ್ನಾಟಕ ಪೊಲೀಸ್ ಅಂದ್ರ ಲಂಚದವ್ರಲ್ಲೋ ಚಟ್ಟಿ ಏನಿದ್ರು ಪವರ್ ಪೊಲೀಸ್ ಮಾಂತ್ಯ ನೀ ಎಂತ ಲಪಂಗ್ ಗೊತ್ತಾಯ್ತು ಯಾವತ್ತು ನೋಡ್ರಿ ನಾ ಬರೀ ನನ್ನ ಮಗಳ ಹಾದಿನ ಕಾಯ್ತಿರ್ತೀರಿ ಮಕ್ಕಳ ಲಪಂಗ್ ಗೊತ್ತೈತಿ ಮತ್ ನಿನ್ನ ಹಾದಿ ಮಗಳ ಕದೆ ಮುಂದೆ ಕೂತಾರ ಹಾದಿ ಕಾಯ್ದಾನೆ ಹೇಳ್ರಲ್ಲ ಮಕ್ಕಳ ನನ್ನ ಗಳ್ಳಗಂಟಿ ಹಾದಿ ಕಾದ ಬರ್ತೀವ್ ತಡಿ ಅದಕ್ಕ ಬಂದೀವ ಯಜಮಾನ್ರ ನಿಮ್ಮ ಮಗಳ ಮದುವೆಗದು ಊಟಕ್ಕೆ ಮಾಡಿಸಿರ್ತಿರಲ್ಲ ಅಂದ ತಮ್ಮ ಬೆಕ್ಕ ತಿನ್ರಿ ಅದನ್ನ ಏನಾಯ್ತಮ್ಮ ನಮ್ಮ ಅಮೋಜ್ ಮಾವ್ಗೆ ಆರ್ಡರ್ ಕೊಟ್ಟಂಗೆ ದೇಗಣ್ಯಾರ ಅವ ಅಂತೂ ನಮ್ಮ ಊರಾಗ ಫೇಮಸ್ ಅಡ್ಗಿ ಭಟ್ ಅವನ ಜೊತೆ 3 ಮಂದಿ ಇದಾರ ಕಡ್ಯಾರ ಮಲೈಕ ಪೂಜಾರಿ ಮುತ್ತಪ್ಪ ನಮ್ಮ ಶಂಕರಪ್ಪ ನಮ್ಮ ಮಾಣಿಂಗ್ ಕಕ್ಕ ಅವ್ರಂತರೂ ಅವ್ರ ಕೈಯಂದ ಅಡ್ಗಿ ತಿಂದ ಹಂಗ ಮ್ಯಾಲ ನಮ್ಮ ಅಂಗಡಿ ರಮೇಶ್ ಮಾವ ಊರಾಗ ಪಟ್ಟಿ ಕಟ್ಟಾಕ್ ಫೇಮಸ್ ಏ ಮಾವ ಅವನ ಪಟ್ಟಿ ತಿಂದ ನಿಮ್ಮ ಕಾಕಿ ಅಂಗಿ ಕಲಿ ಮಾಡ್ಕೊಂಡು ಹೋಗ್ಬಿಡ್ಲ ಏ ಶಟ್ರ ಮಲನ್ ಮಾವನ ಅಡಿಗೆ ತಿನ್ನೋ ಟರರ ಮಕ್ಕಳ ನೀವೇ ಅನ್ಸುದ ನಮ್ಮುಲಿ ಎತ್ತಿದ ಕೈ ಅಡಿಗೆ ಬಟ್ ಅಮ್ಮಯ್ಯಪ್ಪ ಅಂದ್ರ ಹಿಂಗ ಮಾಡಿ ಹಿಂಗ ತೆಗದಾರ ಶಿರ ಉಲ್ಟಾ ಪಲ್ಟಾ ಉಲ್ಟಾ ತಿರಿ ಒಗದ ಅಂದ್ರ ತಿಂದಕ್ಕೆ ಅಯ್ಯೋ ಅಮ್ಮಗೆ ಮಾವ ಶಿರ ಏನು ಮಾಡಿದ್ದ ಅಂತ ಗೊತ್ತೈತೆ ನಂಗೆ ಅದು ಮಾಕಡ್ ತಿಂದಾರೆ ಯಾವಾಗ ಅಂದಾಗ ಹೇಳತ್ತೇನೆ ಇದನ್ನೆಲ್ಲ ಇರ್ಲಿ ಬಿಡೋ ಮಾವ ನಿನ್ನ ಮಗಳು ಚಿನ್ನು ಮದ್ವಿ ಅದ್ರಾಗ ಇಟ್ಕೋಬೇಕಟ್ ಮಾಡಿ ಏನ ಮಂಗ್ಯಾನ ಮಕ್ಕಳು ಬಟ್ ಎಲ್ಲಿ ಹೋದ್ರು ಬರೇ ಅದ ಚಿಂತೆ ನಂಗೆ ಒಟ್ಟು ನನ್ನ ಮಗಳ ಮದ್ವಿ ಮುಂದಿನ ತಿಂಗಳು 3ಕ್ಕೆ ಐತಿ ಅವ ದುಬೈದಾಗ ಈಗ ಬರಾಕ ರಜಾ ಇಲ್ಲ ಕಾರಣ ಅವನು ಸ್ವಂತಿ ಮಣ್ಣು ಬಾಡಿಗೆ ಹೋಗೈತಪ್ಪ
ಅದಕ್ಕೆ ನನ್ನ ಹೆಲಿಕಾಪ್ಟರ್ ಅವ್ನ್ ಕಳಿಸ್ಕೊಡ್ತಾನೆ ಕರ್ಕೊಂಡ್ ಬರಾಕ. ಮಲಕ್ರ ಮಾಡಿ ಪಂಚರ್ ಆಗಿಲ್ಲ ಮಲಾಪ್ ಕಕ್ಕನ ಅಂಗಡಿ ಮುಂದೆ ನಿಂತಿತ್ತಲ್ಲ. ಮಕ್ಕಳ್ರ ಏ. ತಿರ್ಗಾಡ್ತಿರ್ತಿರ್ಲ ಗೊತ್ತಿರಲ್ಲ. ಏ ಆ ಹೆಲಿಕಾಪ್ಟರ್ ಪಂಚಾಯತ್ಗೆ ಮಲಪ್ಪ ಹೋಗಿಲ್ ಬರ್ತೈತೋ ಬರೇ ಟೈರ್ ಕೆತ್ತಾನವ ಯಪ್ಪ. ಮಲಕ್ರ ನಿಮ್ಮ ಜೊತೆ ವಾದಂತ್ರು ನನಗೆ ಸಾಕಾತು. ನಡೀತಮ್ಮ ನಾ ಹೋಗ್ತೀನಿ ತಮ್ಮ. ನೀವೇನು ಕೊಡ್ತೀರಿ ಕೊಟ್ರಿ, ಇನ್ನೊಂದು 2 ತಾಸು ಕೊಟ್ರಿ ನಿಮ್ದ ಆಗಿ ಹೋಗ್ಲಿ ಒಟ್ಟ. ಹೋಗು, ಮುಂದಿನವ್ರು ಕೊಡಾಕ್ ಹೋಗ್ಬೇಡ್ರಿ, ನಾ ಬರ್ತೀನಪ್ಪ. ಹೋಗಪ್ಪ ಹೋಗ ಶೆಟ್ಟಿ. ಮಾಡ್ತ್ಯಾ ಕಾಂತ್ಯ ಈ ಶೆಟ್ ಅಟ್ ವಾಂಡ್ಯದಂಗ ಕಾಂತಾನು. ಬದು ಬಿರ್ಸಾಯ್ತು ಮುದಕ ಹಿಕ್ಕೀಸಿಗೇನ್ ಹಾಕಿರುನು ಚೋಟಿನೂ ಆಗಲ್ಲ ಮಗ. ಕಿರುಬಾಳ ಕಂಕರೆ ಬೋಲ್ ಹೋಗ್ರು ಸರಿಲ್ಲ. ನಡಿಯೋ ಮಳ್ಳ ನಡಿ. ಮುದ್ಕು ಕೆದಿರ ನಮ್ಮ ಪೊಲೀಸ್ರು ಯಾವತ್ತಾನು ಪೊಲೀಸ್ 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 ಸಾಕ್ ಬಿಡು ಒಟ್ಟ ಹಾಕಿ ಕುಚಿಕ ನಾವು ಚಟಿ ದೋಸ್ತಿಕನ ಕುಚಿಕ ನೀ ಚಟಿ ದೋಸ್ತಿಕನ ಕುಚಿಕೋ ಜೀವಕ್ಕಿಂತ ಜಾಸ್ತಿ. ಚಳಿಯನು ತಾಳದೆ ನೆಮ್ಮದಿ ಇಲ್ಲವೇ ಆಳುವ ದಾರಿ ಕಣ್ಣಿಗೆ ಕಾಣದೆ ಹಾಡಲು ಹೋದರೆ ಸೊರಗಿದೆ ಚಲುವೆ. ಶಾಂತ ಶಾಂತ ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಬೇಗ ಹೋಗಿ ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರಿ. ಇದೇನ್ರಿ ನೀವಂದಿದ್ದು? ಈ ಊರಿಗೆ ಕುಲಕಂಟಕನಾಗಿರೋ ಈ ಕಾಳಿಂಗ ನಿಮ್ಮ ಸ್ನೇಹಿತನೇ? ಬೇಡಾರಿ, ಇಂಥವ್ರ ಸ್ನೇಹನ ನೀವು ಮಾಡಬಾರ್ದು. ಶಾಂತ, ನಾನು ಹೇಳಿದಷ್ಟು ಮಾಡುವುದು ನಿನ್ನ ಕೆಲಸ. ನಾನು ನಿನ್ನ ಗಂಡ. ಹೋಗೇ ಬೇಗ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿಯಲ್ಲ? ನನ್ನ ಹೆಂಡತಿಯ ಮಾತಿಂದ ತಮಗೇನಾದರೂ ಬೇಜಾರಾಯ್ತೆ? ಬೇಜಾರೇನಿಲ್ಲ, ತುಂಬಾ ಖುಷಿ ಆಯ್ತು. ಅದು ಹೇಗೆ ಕಾಳಿಂಗ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ತೆಗೆದುಕೊಳ್ಳಿ ಕಾಫಿ. ಹಾ ಶಾಂತ, ಮನೆ ಕಡೆ ಜೋಪಾನ. ಸ್ವಲ್ಪ ನಾನು ಕಾಳಿಂಗ ತಾಲೂಕು ಆಫೀಸ್ಗೆ ಹೋಗಿ ಬರ್ತೀವಿ, ಸ್ವಲ್ಪ ಕೆಲಸ ಇದೆ. ಬಾ ಕಾಳಿಂಗ. ದೇವ ಮಾರುತೇಶ, ಇದೆಂಥ ಸ್ನೇಹ ಸಂಬಂಧ ಬೆಳೆಯಿತು ನನ್ನ ಗಂಡನಿಗೆ. ಈ ಕೆಟ್ಟ ಹುಳ ಕಾಳಿಂಗನ ಗುಣ ಎಂಥದಂತ ಇವರಿಗೆ ತಿಳಿಯುವುದಿಲ್ಲವೇ? ಮುಂದೆ ಹೇಗೆ ತಂದೆ ನನ್ನ ಜೀವನದ ಗತಿ? ಶಾಂತ, ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ನಮ್ಮ ಬರಹ ಬದಲಾಗುವುದಿಲ್ಲ ಕಣೆ. ನಿನ್ನ ಕಣ್ಣೊರ್ಸಿ ಕಣ್ ತುಂಬಿ ನೋಡೊಮ್ಮೆ ನನಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ನೀನ್ ಯಾಕೋ ಇಲ್ಲಿ? ಶಾಂತ ಎಂಬ ಕರ್ಪೂರದ ಗೊಂಬೆಯು ಎಲ್ಲಿರ್ತದೆ ಅಲ್ಲಿ ಕಾಳಿಂಗ ಇದ್ರನೇ ಅದಕ್ಕೆ ಒಂದು ಚಂದ. ಭಂಡ, ನನ್ನ ಗಂಡನಿಗೆ ಸುಳ್ಳು ಕಾಗದ ಪತ್ರದ ನೆಪ ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿ ನಂಬಿದವರಿಗೆ ದ್ರೋಹ ಮಾಡೋ ನೀನೊಬ್ಬ ಮಿತ್ರ ದ್ರೋಹಿಣಿ. ನೇತ್ರದ್ರೋಹಿ. ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ನೇತ್ರದ್ರೋಹಿ. ಮತ್ತಿನ್ನೇನು, ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ
ಅವಲೆ ಹೆಣ್ಣಿನ ರೂಪಕ್ಕೆ ಕಣ್ಣು ಹಾಕುವ ನೀನೊಬ್ಬ ಕಳ್ಳ ಕಾಕರ ನೀನು. ಕಳ್ಳಕಾಕರ. ಸತ್ಯವನ್ನೇ ನುಡಿದೆ ಶಾಂತ, ನೀನು ಸತ್ಯವನ್ನ ನುಡಿದೆ. ಅನ್ನ ಹಾಕಿದ ಮಣಿಗೆ ಕಣ್ಣ ಹಾಕದ ಪ್ರಾಣಿ ಎಂದರೆ ಅದು ನಿಯತ್ತಿನ ನಾಯಿ. ಉಳಿದವು ಎಲ್ಲ ಎಂಜಲ ತಿನ್ನೋ ನಾಯಿಗಳಿದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಇಲ್ಲೇ ನಾನು ಹೊರಟು ಹೋಗಲು ಬಂದಿಲ್ಲ. ಕಟ್ಟಲೆ ಬೊಗೋರಿ ಅಂತೆ ತೆದ್ದಿ ತೀಡಿ ಮಾಡಿದ ನಿನ್ನ ಮೈಮಾಟದ ಸವಿರುಚಿಯನ್ನು ಉಂಡು ಹೋಗಬೇಕೆಂದೇ ಬಂದಿದ್ದೇನೆ. ಸುಮ್ಮನೆ ಪ್ರಲಾಪ ಮಾಡದೆ ನನ್ನ ಕೈ ಹಿಡಿದು ಸುಖ ತಿರಿಸಿಕೋ ಈ ಅಮೃತಗಳಿಗೆ. ಇಲ್ಲವಾದರೆ ಬಲಾತ್ಕಾರದಿಂದ ನುಂಗಿ ಹಾಕುವೆ ನಿನ್ನ ಶೃಂಗಾರದ ಶೀಲವನ್ನು. ಏನು? ನನ್ನ ಶೀಲ ಶೃಂಗಾರವನ್ನು ನೀನು ನುಂಗುವಿಯ? ಎಲ್ಲೋ ಭಂಡ, ನಿನ್ನ ಹಾಗೆ ಹೆಣ್ಣಿನ ಶೀಲ ಶೃಂಗಾರವನ್ನು ನುಂಗುತ್ತೇನೆ ಎಂದು ಆ ಚಂಡ ಮುಂಡರು ರುಂಡವನ್ನು ಚಂಡಿ ಚಾಮುಂಡಿ ಕಡಿದು ಹಾಕಿದಳು. ಹಾಗೆ ನೀನು ಕೂಡ ಹಠವಿಡಿದು ಮುಂದರಿಟ್ಟು ಮುಟ್ಟಲು ಬಂದಿದ್ಯಾದ್ರೆ ನೀನಿಟ್ಟ ಕಾಲನ್ನು ಕಡಿದು ಹಾಕಿ ನಿನ್ನ ಘಟವನ್ನು ಇಲ್ಲೇ ಕೆಡವುತ್ತೀನಿ. ಎಚ್ಚರ ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕ ಕಾಳಿಗಳಿಗೆ ಎಚ್ಚರ. ಕೇಳು ಸಹಿತ ಕೇಳು. ಅರ್ಜುನಲ್ಲಿ ಇರಬೇಕಾದ ಛಲ ನರನಾಗರವೆಂಬ ವಾಸುಕಿ ವಂಶದಲ್ಲಿ ಹುಟ್ಟಿದವನು ಈ ಕಾಳಿಂಗ. ಅರ್ಜುನ ಘಟ ಉರುಳಿಸಲು ಬಬ್ರುವಾಣ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನ ಎತ್ತಿ ಕತ್ತಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನೂ ಹೆಚ್ಚಾಗಿ ನಿನಗೆ ಹೇಳಬೇಕೆಂದರೆ ಆದಿಶೇಷನಾಗಿ ಇಡೀ ಭೂಮಂಡಲವನ್ನೇ ತನ್ನ ಹೆಡೆ ಮೇಲೆ ಹೊತ್ತು ನಿಂತವನು. ಇನ್ನೂ ಸಾಕೋ ಬೇಕೋ ಈ ಕಾಳಿಂಗನ ವಂಶದ ಮಹಿಮೆ. ಆಡಂಬರದ ಮಾತಿನಿಂದ ಕಿರುಚಬೇಡವೋ ಮೂಢ. ನಿನ್ನ ಹೆಸರಿನವರ ಸಾಹಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಿಂದೆ ರಾವಣನ ಮಗ ರಾಮ ಲಕ್ಷ್ಮಣನ ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ನಿನ್ನ ಸರ್ಪವನ್ನು ಆಕಾಶದೆತ್ತರ ಎತ್ತಿ ಒಯ್ದುದು ನಿನಗೆ ನೆನಪಿಲ್ಲವೇ? ಮರ್ಯಾದಿಂದ ಕಾಲ್ ಕಿಳಿಯಲಿಂದ. ಅದು ಎಂದಿಗೂ ಸಾಧ್ಯವಿಲ್ಲ ಶಾಂತ. ಮಾನದಿಂದ ಮತಿಗೆಟ್ಟು, ಕಾಮದಿಂದ ಕಂಗೆಟ್ಟು, ಮತಿಹೀನನಾಗಿ ನಿನ್ನ ಯೋನಿ ಎಂಬ ಬಾಳಡೋಣಿ ಹತ್ತಿ ಸಂತಾನ ಸಾಗರವನ್ನು ಧುಮುಕಿಸಿ ದಡ ಸೇರಬೇಕೆಂದೇ ಬಂದಿದ್ದಾನೆ. ಸುಮ್ಮನೆ ಪ್ರಲಾಪ ಮಾಡದೆ ಈ ಅಮೃತಗಳಿಗೆ ಬಾ ಸವಿತ ಬಾ. ಬೇಡ ಕಾಳಿಂಗ, ವ್ಯರ್ಥ ಸಮಯವನ್ನು ಹಾಳು ಮಾಡಿ ಸಮರ್ಥ ಗರ್ತಿ ಹೆಣ್ಣಿನ ಶೀಲವನ್ನು ಹುಚ್ಚನಾಗಬೇಡ. ಯಾಕಂದ್ರೆ ನಾನು ಮದುವೆ ಆದ ಗಂಡುಳ್ಳ ಗರ್ತಿ. ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಕಣ್ಣೀರಗಳು. ನಿನ್ನ ಗಂಡನೊಬ್ಬ ನಿನ್ನ ಸೋಗಿ ಹೆಸರಲ್ಲಿ ಸೋಲು ಹಾಕಿಕೊಂಡ್ರು ಹೆಂಡ. ಬಾಯಿ ಮುಚ್ಚೋ ತಾಯಿ ಗಂಡ. ನನಗೆ ತಾಯಿ ಆ ನನ್ನ ದೇವರಿಗೆ ಷಂಡನೆಂದು ಬರುತ್ತೀವಿ ಅಲ್ಲ. ಇನ್ನೊಂದು ಸಲ ಇದೇ ಮಾತನಾಡಿದಾದ್ರೆ ನಿನ್ನ ಸುಮ್ಮನೆ ಬಿಡುವುದಿಲ್ಲ. ಬಾರೋ ಗಂಡ ಸಾಕಿ ಮುಂದಕ್ಕೆ. ಪಟ್ಟು ಮಾಡಿ ತೋರಿಸುವ ಹೆಣ್ಣೆ, ಈಗ ನಿನ್ನ ಶೃಂಗಾರ ಶೀಲವನ್ನು ಸವಿದೇನ ಬಿಡಲಾರೆ. ಬಾರೇ ಬಾ ಮೈ ಸ್ವೀಟ್ ಶಾಂತ, ಸ್ವೀಕರಿಸಿ ಕಾಳಿಂಗನ ಚಾಲೆಂಜ್ ಅನ್ನು.
ಮೇಲಾದ್ರೂ ಅರ್ಥವಾಯ್ತೆ ಕಾಳಿಂಗ ಎಂತವನೋ ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ, ಕೋಗಿಕೋ ಹೆಣ್ಣಿಗೆ ಶೀಲ ಸಿಂಗಾರವೆಂದು. ಶಾಂತ ನನ್ನ ಶೀಲವೇ ಹಾಳಾಗಿ ಹೋಯಿತು. ನಾನೀಗ ಹಾವು ಕಚ್ಚಿದ ಮಾವಾಗಿ ಹೋದೆ. ಯಾಕಮ್ಮ ನನಗೆ ಜನ್ಮ ನೀಡಿದೆ? ಆ ನೀಚ ಕಾಳಿಂಗನಿಗೆ ಈ ನನ್ನ ಶೀಲ ಬಲಿಯಾಗಿ ಹೋಗ್ಲಿ ಅಂತ ಜನ್ಮ ನೀಡಿದೆಯಾ? ಮರ್ಯಾದೆಗೋಸ್ಕರ 10 ವರ್ಷದಿಂದ ಯಾವುದೇ ಸುಖವನ್ನು ಕಾಣುತ್ತಿದ್ರು ಕೂಡ ಶೀಲವನ್ನು ಕಾಪಾಡಿಕೊಂಡು ಸುಮತಿಯಾಗಿ ಸತಿಯಾಗಿ ಬಾಳುತ್ತಿದ್ದೆ. ಆದ್ರೆ ಆ ನೀಚ ಕಾಳಿಂಗ ಇವತ್ತು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಈ ವಿಷಯವೇನಾದ್ರೂ ನನ್ನ ಮೈದನಿಗೆ ಗೊತ್ತಾದ್ರೆ 10 ಸೆಕೆಂಡಿನಲ್ಲಿ ನಡೆಯುವುದು ಆ ಕಾಳಿಂಗನ ಕೊಲೆ. ಆದ್ರೆ ಶೀಲ ಕಳೆದುಕೊಂಡಿರೋ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು. ಇಲ್ಲ, ನಾನ್ ಮಾತ್ರ ಬದುಕಬಾರ್ದು. ಇಲ್ಲ ಇಲ್ಲ. ಅತ್ತಿಗೆ ಅತ್ತಿಗೆ ಪಾರಪ್ಪ ಮೈಥುನ. ಅಂದಹಾಗೆ ಇದೇನಪ್ಪ ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಅದೊಂದು ದೊಡ್ಡ ಕತೆ ಅತ್ತಿಗೆ. ಮೊನ್ನೆ ನಡೆದ ಆ JCB ಸಿದ್ದಣ್ಣಗೌಡನ ಪ್ಲಾಂಟು ದುರಂತದಲ್ಲಿ ಪೊಲೀಸರೊಂದಿಗೆ ನಾನು ಸೇರಿ ಈ ನನ್ನ ಕೊಡ್ಲಿಯಿಂದ ಸಾವಿರಾರು ಗುಂಡಾಗಳನ್ನು ಓಡಿಸಿದ್ದೆ. ಅದರ ಹೆಮ್ಮೆಗಾಗಿ ನಮ್ಮ ಜಿಲ್ಲಾ SP ಸಾಹೇಬರು ಈ ಚಿನ್ನದ ಪದಕ ನೀಡಿದರು ಅತ್ತಿಗೆ, ಸನ್ಮಾನಿಸಿದರು. ಮೈಥುನ, ಈ ನಿನ್ನ ಶೌರ್ಯವನ್ನು ನಾನು ಯಾವ ಬಾಯಿಂದ ಅಂತ ವರ್ಣಿಸಲಿ ಮೈಥುನ. ನಿನ್ನ ಶೌರ್ಯಕ್ಕೆ ನಿಜವಾದ ಸತ್ಯ ಗೊತ್ತಾದ್ರೆ ಸಾವಿರಾರು ಜನ ಶೂರಾದಿ ಶೂರರು ಬಂದರೂ ಕೂಡ ನೀನು ಕಲ್ಲಿ ಎಸಿದೀಯ. ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ಏಕೆ ನಿನ್ನ ಕಣ್ಣಲ್ಲಿ ನೀರು? ಯಾರಿಂದಾದರೂ ಏನಾದರೂ ನಿನಗೆ ತೊಂದರೆ ಆಯಿತೆ? ಹಾಗಿದ್ದರೆ ಹೇಳಮ್ಮ, ಹೇಳು. ಆ ಅದಮರನ್ನ ದೊರದರನೆ ಎಳೆ ತಂದು ಈ ನಿನ್ನ ಪವಿತ್ರ ಪಾದದ ಮೇಲೆ ಕಳೆದು ಹಾಕಿ ಬಿಡ್ತೀನಮ್ಮ, ಹೇಳು. ಯಾಕೋ ನನ್ನ ಹೆತ್ತವರ ನೆನಪಾಯ್ತು ಅಷ್ಟೇ. ಶೂರ ಅಲ್ಲಿಗೆ ಗುಡಿಯಲ್ಲಿ ಹಗ್ಗವನ್ನೇಕೆ ಇಟ್ಟುಕೊಂಡಿದ್ದೀಯಮ್ಮ? ಏನಿದೆಯಮ್ಮ ನೀನು? ಅಲ್ಲ, ದಿನಾಲು ಕಟ್ಟಿಗೆ ತರುವವನು ನಾನು. ನಿನಗೇಕೆ ಅದರ ಚಿಂತೆ? ಒಳಗೆ ಹೊತ್ತಿಗೆ ಇದೇನು ನಿಮ್ಮ ಕೈಗಳಲ್ಲಿ ರಕ್ತ? ಒಡೆದ ಬಳೆಗಳ ಚೂರುಗಳೇ ಹಾಕು ಬಿದ್ದಾವಿಲ್ಲಿ. ಇದೇನು ಆಶ್ಚರ್ಯ? ಏನು ನಡೀತಂದು ಬೇಗ ಹೇಳು ಹೊತ್ತಿಗೆ, ಹೇಳು. ಆಗಿಲ್ಲಪ್ಪ, ಇಷ್ಟು ಗಾಬರಿ ಬರ್ತಾ ಇದೆಯಾ?
ಮುಖದಲ್ಲಿ ಕಳೆಯಿಲ್ಲ, ಕೈಯಲ್ಲಿ ಬಳೆಯಿಲ್ಲ, ತಲೆಯಲ್ಲಿ ಬಾಚಿದ ಎಳೆಯಿಲ್ಲ. ಇದಾವ ನಿನ್ನ ಮುಸುಕಿನ ಮಳೆಯನ್ನು ಹೇಳಮ್ಮ ಹೇಳು. ಹಾಗಿದ್ದರೆ ಆ ಅದವರನ್ನ ಬರೀ ಮುಷ್ಟಿಯಲ್ಲಿ ಹಿಸುಕಿ ಸಾಯಿಸುವೆ. ಹೌದು, ನಿನ್ನ ಹೆತ್ತ ಮಕ್ಕಳಿಂದ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ದರೆ ಈಗಲೇ ಹೇಳು. ಈಗ ನಮ್ಮಲ್ಲಿ ಕಥಕಥನೆ ಕುರಿಯುತ್ತಿರುವ ಸಂಪಾದಿ ಯಜ್ಞರಸದಲ್ಲಿ ಅವರನ್ನು ಸುಟ್ಟು ಹಾಕಿಬಿಡುತ್ತೇವೆ. ಹಾಗಾದ್ರೆ ಸತ್ಯವಾಗಲೂ ನನ್ನ ಮಾತನ್ನು ನಡೆಸಿಕೊಡ್ತೀರಿ? ಅದ್ಯಾವ ನಿನ್ನ ಮಾತು ಅಮ್ಮ? ಈ ನಿನ್ನ ಮಾತಿಗೆ ನನ್ನ ಆರಾಧ್ಯ ದೈವ ಈ ಮಾರುತೇಶನೇ ಸಾಕ್ಷಿ. ಹೆಚ್ಚಾಗಿ ನನ್ನ ಗುರು ಅಮೋಘ ಸಿದ್ದೇಶ್ವರ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಮ್ಮ. ನಿಂತ ನೆಲದ ಮೇಲೆ ಆನೆ, ಬೀಸುವ ಗಾಳಿ ಮೇಲೆ ಆನೆ, ಉದಯಿಸುವ ಸೂರ್ಯನ ಮೇಲೆ ಆನೆ ಮಾಡಿ ಹೇಳ್ತೀನಮ್ಮ. ಅದ್ಯಾವ ನಿನ್ನ ಸತ್ಯದ ಮಾತು? ಬೆಕ್ಕು ನಿಲುವಿಗೆ ಹಾರಿ ಹಾಲು ಕುಡಿಯಲು ಬಂತು. ಅದನ್ನು ಹುಷಂತ ಹೊಡೆಯಲು ಹೋಗಿ ಕೆಳಗೆ ಜಾರಬೇಕು. ಈ ಪಡೆಗಳು ಬಡಿದು ಕೆರೆಗಳಾಗಿವೆ ಅಷ್ಟೇ. ನಂತಾನ ಕಲಿಯಮ್ಮನೆಂದು ಶಾಂತ, ಸವಿತಾ, ರಾಮಲಿಂಗ ಮಾವ ಯಾರಿದ್ದೀರಿ? ಬಾ ಸಹೋದರ ಚಿನ್ನು, ಬಾ ಈಗ ಬಂದ್ರ? ಹೌದ್ರಿ, ಈಗ ಬಂದ್ರಿ ನೋಡ್ರಿ. ಆರಾಮಿದ್ರಿ? ಸೌತಕ್ಕರ ಏನಂದ್ರ ಅಣ್ಣ, ಓ ಚಿನ್ನು ಈಗ ಬಂದ್ರ? ಮಾಮ, ಏನಿದೆಲ್ಲ ಈ ಸೀರೆ ರೊಟ್ಟಿ ಬುತ್ತಿ ನಿಮ್ಮ ಅತ್ತಿಗೆ ನಮ್ಮ ಅತ್ಯಮ್ಮ ಬಸುರಿಗೆ ನಿಮ್ಮ ಅತ್ತಿಗೆಮ್ಮನ ಬಸರಿಗಳ ಮತ್ತೆ ಯಾರಲ್ಲ. ನಮ್ಮ ಅತ್ಯಮ್ಮ ಬಸುರಿಗೆ ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದ ಬಿಟ್ಟಲ್ಲಪ್ಪ ನೀನು. ಆಗ್ತಿದೆಯಲ್ಲ, ಈಗ ನಮಗೆಲ್ಲರಿಗೂ ಸಿಹಿಕೊಡು. ನನ್ನ ಹೆಂಡತಿ ಗರ್ಭವತಿ. ನಾನು ಅಪ್ಪ ಅಂತ ಹೇಳ್ತೀನಿ. ತಮ್ಮ ತಮ್ಮ ಇದೆಲ್ಲ ನನಗೆ ಹೆಂಗ್ ಗೊತ್ತಾಗ್ತು? ತಮ್ಮ ಹೆಂಗ್ ಗೊತ್ತಾಗ್ತು? ನೀನು ಈ ಬಯಕೆ ಬುತ್ತಿ ನೋಡಿದ್ರೆ ಗೊತ್ತಾಗಲ್ವೇನು? ಅದ್ಗಮ್ಮ ನೀನಾದ್ರೂ ಹೇಳಮ್ಮ ಈ ನನ್ನ ಅಣ್ಣನಿಗೆ. ನೋಡ್ರಿ, ಇದೆಲ್ಲ ಜನ ಮಕ್ಕಳಿಗೆ ಗೊತ್ತಾಗುದಿಲ್ಲ. ಮೊದಲಿಗೆ ವಾದ್ಯಕ್ಕೆ ಯಾರು ಇಳಿಸು? ಹೌದು ಬರಮ್ಮ.
ನಿಮ್ಮ ಅತ್ತಿಗೆ ಅಂದ್ರೆ ನಿನ್ ಬಸಿರೋದಾಗ ನಿನ್ಗೆ ಎಷ್ಟು ಸಂತೋಷ ಆಗ್ತಿತ್ತು. ಸಂತೋಷವಾಗದೇನು ದುಃಖ ಆಗ್ತೈತೇನೋ ಅಣ್ಣ. ಅಣ್ಣ ಏನಣ್ಣ ನೀನು? ಎಷ್ಟು ಖುಷಿ ಆಗಾಯ್ತು ತಮ್ಮ ನಿಮ್ಮ ಮತ್ತಿಗೆ ಬಸ್ಸಿರು ಅಂದ್ರ. ಹೌದಣ್ಣ, ಸಂತೋಷವಾಗದೇನು ದುಃಖ ಆಗ್ತೈತೇನು? ಅದು ಹೇಗೋ ಪ್ರದೀಪ, ಹೆಂಗ್ ಗೊತ್ತಾಯ್ತು ನನಗೆಲ್ಲ. ಸೀಮಂತ ಕಾರಣಕ್ಕೆ ಎಲ್ಲಾನು ರೆಡಿಯಾಗಿದೆನಾ? ನಿಮ್ಮ ಹತ್ತಿಗೆ ಬಸ್ತಿರು ಅಂದ್ರೆ ನಿನಗೆ ಎಷ್ಟು ಸಂತೋಷ ಆಗತ್ತಿತ್ತು ತಮ್ಮ. ಹೆತ್ತವ್ವನ ಕೈ ತುತ್ತು ತಿನಿಸಿದ ಆ ತುತ್ತನೆ ಹಂಗ ಮರಿಲ್ಲ ನಾನು. ಇರ್ಲಿ, ಈಗ ಕಲ್ಯಾಣ ಮಂಟಪದ ನಾವು ಬುಕ್ಕಿಂಗ್ ಮಾಡಬೇಕು, ಬರ್ತೀವಿ. ಆಯ್ತಪ್ಪ ಸಹೋದರ, ಆಯ್ತು. ನಿಮ್ಮ ಅತ್ತಿಗೆ ಸೀಮಂತ ಕಾರ್ಯಕ್ಕೆ ನಮ್ಮೆಲ್ಲಾ ಮಂದಿ ಮಕ್ಕಳಿಗೂ ಹೇಳಿ ಕಳಿಸ್ತೀನಿಪ್ಪ, ಹೇಳಿ ಕಳಿಸ್ತೀನಿ. ಹೌದಪ್ಪ, ಹೌದು. ಕಾರ್ಡ್ ಪ್ರಿಂಟ್ ಮಾಡೋದು, ಮಂದಿ ಮಕ್ಕಳಿಗೆ ಹೇಳೋದು, ಇವೆಲ್ಲ ಕೆಲಸ ಒಮ್ಮೆಗಲೇ ಭಾಳ ಆಗಿಬಿಡ್ತಾವು. ಈಗಿಂದ ನಾ ಪ್ರಾರಂಭ ಮಾಡಬೇಕು. ನಿಮ್ಮ ಅತ್ತಿಗೆ ಸೀಮಂತ ಕಾರ್ಯಕ್ಕೆ ನಮ್ಮೆಲ್ಲಾ ಮಂದಿ ಮಕ್ಕಳಿಗೂ ಹೇಳಿ ಕಳಿಸ್ರಪ್ಪ, ಹೇಳಿ ಕಳಿಸ್ರಿ. ಇರ್ಲಿ ಬಿಡು ಮಾವ, ಇವು ಅವ್ರ ಅತ್ತಿಗೆ ಮೇಲಿನ ಪ್ರೀತಿ ಮಾತುಗಳು. ಶಾಂತ ಭಾಳ ದಿವ್ಸಕ್ಕೆ ಬಸಿರಗಳು, ಎಲ್ಲರಿಗೂ ಖುಷಿಯಾಗೈತಿ. ಅತ್ತಿಗೆಮ್ಮ, ನೀನು ಚಿನ್ನನ ಕರ್ಕೊಂಡ ಒಳಗ ಊಟಕ್ಕೆ ಹೋರಿ, ನಾನು ಪ್ರದೀಪನ ಕರ್ಕೊಂಡ ಮಾಮನು ನಾನು ಹೋಗಿ ಕಲ್ಯಾಣ ಮಂಟಪವನ್ನ ಬುಕ್ಕಿಂಗ್ ಮಾಡಿ ಬರ್ತೀವಿ. ಶಾಂತ, ಸ್ವಾಮಿ, ನೀನು ಬಸುರಿ ಆದದ್ದು ನಿಜವೇ? ಪತಿಯ ಮಾತನ್ನು ಒಮ್ಮೆಯೂ ಮೀರದ ಪತಿವರ್ತೆಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಇಂದು ಗರ್ಭವತಿಯೇ. ನಾನಿದನ್ನು ಕೇಳಿ ನಗಬೇಕು, ಅಳಬೇಕು, ನನಗೊಂದು ತಿಳಿಯೋದಾಗಿದೆ ಚಾತ, ನನಗೊಂದು ತಿಳಿಯೋದಾಗಿದೆ. ನಿನ್ನ ಸಾಹುಕಾರನ ಸಂಪತ್ತು ಎಂದು ತಂದಿತ್ತು ನನಗೆ ಆಪತ್ತು. ಸ್ವಾಮಿ, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದ ನಾನು ನಿಮಗೆ ಏನಂತ ಉತ್ತರಿಸಲಿ? ಆದ್ರೆ ಮನಸ್ಸು ಕಿಂಚಿತೂ ಕಲಕಿಲ್ಲ, ಮೈ ಮನ ಒಂದಾಗಿ ಬೆರೆತಿಲ್ಲ. ಆದ್ರೂ ನಾನು ಪತಿಹೀನಳಾಗಿಬಿಟ್ಟೆ ಸ್ವಾಮಿ, ಪತಿಹೀನಳಾಗಿಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸ್ಬಿಡಿ. ಅಂದರೆ ನೀನು ಗರ್ಭವತಿಯಾದದ್ದು ನಿಜವೇ? ಗರತಿ ಗಂಗವ್ವನ ಹಾಗೆ ಮನ ಹೊಂದಿದವಳು ನನ್ನ ಕಥೆ ಎಂದುಕೊಂಡಿದ್ದೆ. ಪತಿಯ ರತಿ ಸುಖವಿರುತ್ತಿದ್ದರು ಸದಾ ನನ್ನ ಸಮ್ಮುಖದಲ್ಲಿ ನಗು ನಗುತ್ತಾ ಇರುವ ನೀನು ಇಂದು ಗರ್ಭವತಿಯೇ. ಛೇ ಛೇ,
ನಾನಿದನ್ನು ಕೇಳಿ ನಗಬೇಕು, ಅಳಬೇಕು. ನನಗೊಂದು ತಿಳಿಯದಾಗಿದೆ ಶಾಂತ, ನನಗೊಂದು ತಿಳಿಯದ. ನಿನ್ನ ಸಾಹುಕಾರನ ಸಂಪತ್ತು ನನಗೆ ತಂದಿತು ಎಂದು ಆಪತ್ತು. ಅರ್ಥವಿಲ್ಲದ ಬದುಕಿಗೆ ನೀವೇ ತಿಳಿದುಕೊಂಡು ಮಾಡುವುದಾದ್ರೂ ಏನಿದೆ? ನಾನು ಕಾಮಕ್ಕೆ ಆಸೆ ಪಟ್ಟಿಲ್ಲ, ನಾನು ಮೋಹಿತಳಾಗಿಲ್ಲ. ಆದ್ರೂ ನಾನು ಗರ್ಭಿಣಿಯಾಗಿದ್ದು ನಿಜ ಸ್ವಾಮಿ, ನಿಜ. ಅಯ್ಯೋ ಶಿವ ಶಿವ, ಎಂತ ಸೋಜಿಗದ ಸಂಸಾರ ನನ್ನದು. ಇವಳ ಮಾತನ್ನು ತೀಕ್ಷ್ಣವಾಗಿ ಗಮನಿಸಿದರೆ ನಾನೇ ಹುಚ್ಚಲಾಗಬೇಕಿರುತ್ತದೆ. ಆದರೂ ನೀ ಗರ್ಭವತಿ ಅಂತ ಹೇಳಿದರೆ ಏನಿದರ ಅರ್ಥ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲವ ಹೂಡಿ ಗಳೆ ಹೊಡೆದಿಲ್ಲ, ಉತ್ತರಿ ಮಳೆಯೂ ಆಗಿಲ್ಲ, ಕೂರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆದು ಬೆಳೆಯಾಗಿ ಫಲವತ್ತತೆಯಾಗಿ ಬೆಳೆಯಾಗಿ ನಿಂತಿದೆ ಎಂದರೆ ಅದಾವ ಬೀಜದ ಬಿತ್ತನೆಯ ಫಲ? ಹೇಳು ಜಾತ, ಹೇಳು. ಆ ಮಾತನ್ನು ನೀವು ಕೇಳಿದ್ದೆ, ಆದ್ರೆ ಲೋಕವೇ ಲಯವಾಗಿ ಹೋದಂತೆ, ಉರುಳುವ ಕಾಲ ಚಕ್ರ ತತ್ತರಿಸಿ ಬಿದ್ದಂತೆ, ಈ ಭೂಮಿ ಬಾಯಿ ಬಿರದಂತೆ ಬಿರಿಯುವುದು ಈ ನಿಮ್ಮ ಹೃದಯ. ಅದಕ್ಕೆ ಆ ಮಾತನ್ನು ಹೇಳುವುದಕ್ಕೆ ಇನ್ನೊಂದು ಕಾಲ ಅವಕಾಶ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ಕ್ಷಮಿಸಿಬಿಡಿ. ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಇದೊಂದು ನಾಟಕವೇ? ಶಾಂತ, ಹೊತ್ತು ಆದ್ರ ಚಟಗಾರನ ಚಟ ಮುಚ್ಚಬಹುದು, ಆದ್ರ ಹಾದ್ರಗಿತ್ತಿ ಮಾಡಿದ ಹಾದ್ರ ಎಂದೂ ಮುಚ್ಚಾಕಿಲ್ಲ. ಶಾಂತ, ಒಂದು ಹೆಣ್ಣು ಅಂದ್ರ ಪವಿತ್ರವಾದ ಹೂ ಇದ್ದಂಗ. ಆ ಹೂವು ದೇವರ ಪೂಜಾಕ್ಕೂ ಬರ್ತಾ, ಇಲ್ಲ ಸತ್ಕಾರ ಸಮಾರಂಭಕ್ಕೂ ಬರ್ತಾ. ಅಷ್ಟ ಯಾಕೆ ಶಾಂತ, ಸತ್ಯ ಹೇಳಕ್ಕೆ ಶೃಂಗಾರ ಮಾಡಿ ಹೆಣ್ಣನ್ನು ಸುಡುಗಾಡಕ್ಕೆ ಕಳ್ಸಾಕೂ ಬರ್ತಾ. ವಯಸ್ಸಿನ ಹೆಣ್ಣು ನೀನು, ಕಾಮದ ಸೀಮೆ ನಿನಗೆ ನಿಲ್ಲಿಸಲು ಆಗುವುದಿಲ್ಲ ಅಂತ ಹೇಳಿ ಸಾರಿ ಸಾರಿ ಹೇಳಿದೆ. ನಾ ಕಟ್ಟಿದ ಈ ತಾಳಿಯನ್ನು ಬಿಚ್ಚಿಟ್ಟು ಬೇರೊಬ್ಬ ಗಂಡನನ್ನು ಮದುವೆ ಮಾಡಿಕೋ ಅಂತ. ಶಾಂತ, ಆದರೆ ನೀ ನನ್ನ ಮಾತನ್ನೇ ಕೇಳಲಿಲ್ಲ. ಈ ಮನೆತನದ ಮಾನ ಮರ್ಯಾದೆಯನ್ನು ಕಳೆಯುವ ಹೇಳಿ ವಂಶದಲ್ಲಿ ಹುಟ್ಟಿದ ಹೆಣ್ಣಲ್ಲ ಈ ಶಾಂತ. ಅದು ಮೋಸ ಎನ್ನೋ ಬತ್ತಳಿಕೆಯಲ್ಲಿ ಸೀಡು ಎನ್ನೋ ಬಾಣ ಸೇರಿ ಈ ಹೆಣ್ಣಿನ ಶೀಲ ಶೃಂಗಾರವೇ ನುಚ್ಚು ನೂರಾಗಿ ಹೋಯ್ತು ಸ್ವಾಮಿ, ನುಚ್ಚು ನೂರಾಗಿ
ನನಗೆ ಬರೇ ಕಾಲಾವಕಾಶದ ಚಿಂತೆ ಆದರೆ ನನಗೆ ನನ್ನ ಬಾಳ ಮುರಿಯಾದ ಅತ್ತ ನನ್ನ ತಮ್ಮಂದಿಯರು ನಮ್ಮನ್ನ ತಂದೆ ಆಗುತ್ತಾ ಇದ್ದಾರೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆ ಎಂದು ಸಂತೋಷ ಪಡುತ್ತಿರುವಾಗ ಅಯ್ಯೋ ದೇವರೇ, ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿಯಾಗಿದ್ದಾಳೆ. ಎಲ್ಲಿ ಹೋಯಿತು ನನ್ನ ಮಾನ ಮರ್ಯಾದೆ? ನನಗೆ ಇನ್ನೊಂದು ಸಲ ಕಾಲ ಅವಕಾಶ ಕೊಡಿ ಅಂತ ಆಗ್ಲೇ ನಾನು ನಿಮ್ಮನ್ನು ಕೇಳಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಸ್ವಾಮಿ, ಕ್ಷಮಿಸ್ಬೇಡಿ. ನಿನಗೆ ಬರೇ ಕಾಲಾವಕಾಶದ ಚಿಂತೆ ಆದರೆ ನನಗೆ ನನ್ನ ಮಾನ ಮರ್ಯಾದೆಯ ಚಿಂತೆ. ಆತ ನನ್ನ ತಮ್ಮಂದಿರು ನಮ್ಮನ್ನ ತಂದೆ ಆಗುತ್ತಾ ಇದ್ದಾನೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆ ಎಂದು ಸಂತೋಷ ಪಡುತ್ತಿರುವಾಗ ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿ. ಎಲ್ಲಿ ಹೋಯಿತು ಮಾನ ಮರ್ಯಾದೆ? ನೀವು ಹೀಗೆ ಗಾಯದ ಮೇಲೆ ಬರೆ ಹಿಡಿದರೆ ನಾನಿದ್ದು ಸತ್ತಂತೆ ಸ್ವಾಮಿ, ನಾನಿದ್ದು ಸತ್ತಂತೆ. ಶಾಂತ, ನಿನ್ನ ತಪ್ಪಲ್ಲ ಶಾಂತ, ಅದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ದನಗಳಿಗೆ ಮೈ ತಿಂಡಿ ಬಿಟ್ಟಾಗ ತಿಕ್ಕದೆ ಹೋದರೆ ಅದು ಸಿಕ್ಕ ಸಿಕ್ಕ ಬಂಡೆಗಳಿಗೆ ತನ್ನ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತದೆ. ಅದರಂತೆ ಆಗಿದೆ ನನ್ನ ಕತೆ. ಅಣ್ಣ, ಏನಿದಲ್ಲ ನಿಮ್ಮ ಕಣ್ಣೀರು? ಈಗ ನಮಗೆಲ್ಲರಿಗೆ ಖುಷಿಯಾದಾಗ ನೀವೇನು ಯೋಚನೆ ಮಾಡುತ್ತಿರುವಿರಿ? ಇಲ್ಲ ತಮ್ಮ, ನಾನು ಮುಂಜಾನೆಯಿಂದಾನು ನೋಡ್ತಾ ಇದ್ದೇನೆ, ಇವರಿಬ್ರು ಹೀಗೆ ಮಾಡಕತ್ಯಾರ. ಏನಪ್ಪ ನೀನು? ಪಾಪು ಬರುತ್ತಿದೆ ಎಂದರೆ, ಅತ್ತಿಗೆ ತಾಯಿ ಆಗ್ತಿದ್ದಾಳೆಂದರೆ, ನಾವು ಚಿಕ್ಕಪ್ಪ ಆಗ್ತಿದೆ ಎಂದರೆ ನಮಗೆಲ್ಲ ಖುಷಿಯಾಗಿದೆ. ನಿಮಗೇನಾಗಿದೆ? ಹಾಗೇನಿಲ್ಲ ಬಾ ಸಹೋದರ, ಹಾಗೇನಿಲ್ಲ ಬಾ ಸಹೋದರ. ಬೇಕಿದ್ರೆ ನಿಮ್ಮ ಅತ್ತಿಗೆನ ಕೇಳಲ್ಲ. ಸಂತೋಷದಲ್ಲಿ ಅವೆಲ್ಲ ಕೇಳಕ್ಕಾಗಲ್ಲ. ಏನತ್ತಿಗಮ್ಮ, ನಿಮಗಾದರೂ ಬುದ್ಧಿ ಬೇಡವೇ? ಇರಲಿ, ನಡೆಯಿರಿ, ಎಲ್ಲರೂ ಒಳಗಡೆ ಹೋಗೋಣ. ಅಯ್ಯೋ ದೇವರೇ, ಇನ್ನೆಂತೂ ಈ ರಾಮನ ಜೀವನ, ಇನ್ನು ಯಾರಿಗಾಗಿ ಬದುಕು? ಯಾರಿಗಾಗಿ ಹೋರಾಟವೆಲ್ಲ? ಯಾರಿಗಾಗಿ ನೀ ಬದುಕುವಿ? ಏತಕ್ಕಾಗಿ ಬಾಳುವಿ? ಏತಕ್ಕಾಗಿ ಬಾಳುವಿ? ಯಾರಿಗಾಗಿ ಬಾಳಬೇಕು? ಯಾರಿಗಾಗಿ ಬದುಕಲಿ? ಏತಕ್ಕಾಗಿ ಬಾಳಲಿ? ಯಾರಿಗಾಗಿ ಬದುಕಲಿ? ಏತಕ್ಕಾಗಿ ಬಾಳಲಿ? ಯಾರಿಗಾಗಿ? ಆಳುಗದಲ್ಲಿ
ರಕ್ಷಣೆಗೆ ಕಾದಿ ಬೇಕು, ಕಾನೂನು ಸುವ್ಯವಸ್ಥೆಗೆ ಈ ಕಾಕಿ ಬೇಕು. ಇದರಲ್ಲಿ ಕಾದಿ ಎಂಬುವುದೊಂದು ಶಹರ ಹಳ್ಳಿಗಳ ಮೂಲ ಸೌಕರ್ಯಗಳನ್ನು ಒದಗಿಸದೆ ಹೋದರೆ ಅಲ್ಲಿ ಹಾಹಾಕಾರ ನಡೆಯುತ್ತದೆ. ಒಬ್ಬ ಕಾವಿದಾರ ಮಾನವ ಧರ್ಮ ಸುಧಾರಿಸದೆ ಹೋದರೆ ಅಲ್ಲಿ ಲಿಂಗಭೇದ ಕದನ ಪ್ರಾರಂಭವಾಗುತ್ತದೆ. ಅದೇ ಈ ಕಾಕಿ ತನ್ನ ಕರ್ತವ್ಯವನ್ನು ಮರೆತರೆ ದಿನಕ್ಕೊಂದು ಕೊಲಿಗೆ ಸುಲಿಗೆ ನಡೀತಾನೇ ಇರುತ್ತದೆ. ಇವುಗಳನ್ನು ಎಲ್ಲ ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ಈ ನನ್ನ ಗುರಿ. ಪಿಸಿ ಅದೇನೋ ಆ ಕಡೆಯಿಂದ ನನ್ನ ಹೆಸರಿನ ಮೇಲೆ ಜೈಕಾರ ಹಾಕಿಕೊಂಡು ಬರ್ತಿದ್ದಾರಲ್ಲ, ಯಾರವರು? ಸರ, ನಾವು ಬಿಟ್ಟು ಬಂದಿರ್ಲಿ ಆ ಹಳ್ಳಿ ಯಜಮಾನ್ರಿ ಇವ್ರಿ. ಸರ, ಅವ್ರು ಗುಂಡಾಗಳು ಹೌದ್ರಿ. ನಮಸ್ಕಾರ ಮಾಡ್ತೀವಿ PSI ಸಾಹೇಬರಿಗೆ. ನಮಸ್ಕಾರ. ಬಂದ ವಿಷಯ ಅದೇನೋ ಹೊಸದಾಗಿ ನಮ್ಮ ಠಾಣೆಗೆ ನೀವು PSI ಸಾಹೇಬರಿಗೆ ಬಂದಿದ್ದೀರಂತೆ? ಹೌದು, ನಾನೇ ಬಂದವನು. ತಮ್ಮ ಪರಿಚಯ? ನಾನು ಈ ಊರ ಪೊಲೀಸ್ ಪಂಡ್ ಸಿದ್ದರಗೌಡ ಅಂತ, 100 ಕೋಟಿಯ ಒಡೆಯ. ಮಾನವರ ರಕ್ಷಣೆದಾರ ಅಷ್ಟೇ ಅಲ್ಲ, ಅವರ ಎಲ್ಲ ಬ್ಲಾಕ್ ವ್ಯವಹಾರ ನಡೆಸುವ ಕರಿಯ ಅಂತ. ನಾನಿವರ ಸಮೂಹ ಸಂಸ್ಥೆಗಳ MD ಅಷ್ಟೇ ಅಲ್ಲ, ಇವರ ಪರಮ ಸ್ನೇಹಿತ. ಕಣ್ಣಿಟ್ಟ ಕೆಲಸವನ್ನು ಕ್ಷಣಾರ್ಧದಲ್ಲಿ ಮಾಡಿ ತೋರಿಸುವ ಕಾಳಿಂಗ ಅಂತ. ನೋಡ್ರಿ ಸಾಹೇಬ್ರ, ನನ್ನ ಪರಿಚಯ ಆತ. ಇವರಿಗೆ ತಿಳಿಯದಿದ್ದನ್ನು ತಿಳಿಸಿ ಹೇಳಿ, ಆಗದಿದ್ದನ್ನು ಆಯ್ಕೆ ಮಾಡಿಸಿ, ನಿಮ್ಮಂಥವ್ರೊಂದಿಗೆ ಕೈ ಮಿಲಾಯಿಸಿ ಗೌಡ್ರ ಕೆಲಸ ಮುನ್ನಡೆಸೋ ಸೊಗಸುಗಾರದನ್ರಿ, ಸೊಗಸುಗಾರ. ಓಕೆ, ನೀವು ತುಂಬಾ ಬುದ್ಧಿವಂತರತೆ ಕಾಣ್ತಿರ್ವಿರಿ. ಅಂತದ್ರಾಗ ನಮ್ಮ ಬಹುಮಾನ ಸಿಕ್ಕತ್ರಿ, ಬಹುಮಾನ. ಹಾಗಂತ ತಮಗೆ ಸನ್ಮಾನ ಮಾಡಿ ನಿಮ್ಮ ಕೈ ಮಿಲಾಯಿಸಬೇಕಂತ ಬಂದಿದ್ದೇವೆ. ಸಾಹೇಬ್ರ, ಅದೇನೇ ಇದ್ದರೂ ನಮ್ಮೊಂದಿಗೆ ನೀವು ಸಂಕೋಚವಿಲ್ಲದೆ ಮಾತನಾಡಿ. ಈ ಥರದ ಹಣದ ಹಿನ್ನೆಲೆ ಏನೈತಿರ್ಲ, ನಾನ ವ್ಯವಸ್ಥೆ ಮಾಡಿಸ್ತೇನೆ ರೀ, ನಾನ ಮಾಡಿಸ್ತೇನೆ. ಲೇವಣ್ ಶೆಟ್ಟಿ, ಈ ಸನ್ಮಾನ ಹಾರ ತುರಾಯಿ ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಅದರ ಬದಲಾಗಿ ಓದಲಿಕ್ಕೆ ನನಗೊಂದು ಪುಸ್ತಕ ಕೊಡಿ. ಅದನ್ನ ಓದಿ ಮಕ್ಕಳ ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸ್ತೀನಿ. ಇದು ಸನ್ಮಾನದ ಜನರಲ್ಲ ಸರ್, ಮಸ್ತಕದ ಮೇಲೆ ಕೈಯಾಡಿಸಿ ಅದೇ ಕೈಗೂಡಿಸೋ ಒಂದಾಗುವ ಜನ. ಓಕೆ, ಸಾಯಂಕಾಲ ಸ್ಟೇಷನ್ ಕಡೆ ಬನ್ನಿ, ಇದರ ಬಗ್ಗೆ ಅಲ್ಲೇ ಮಾತಾಡೋಣ. ಓಕೆ ಸರ್, ಓಕೆ. ನಿಮ್ಮ ಸ್ಟೇಷನ್ ಇಂದ ನಮ್ಮ ಕ್ಲಬ್ ಹೌಸ್ ಇದೆ, ಅಲ್ಲೇ ಭೇಟಿಯಾಗೋಣ. ಅಲ್ಲೇ ನಿಮ್ಮ ಪರಿಚಯ ಭೇಟಿಯಾಗಲಿ. ಅಲ್ಲಿ ಬೇಕಾದ ಏರ್ಪಾಟು ನಾ ಮಾಡಿಸ್ತೀನಿ. ಇದೇ ಒಣಶೆಟ್ಟಿಯ ಚಾತುರ್ಯದ ಕಲೆ. ಕರಿಜಿಟ್ಟಿ ಬನ್ನಿ, ಹೋಗೋಣ. ಬ್ಯೂಟಿ ಗರ್ಲ್ ರೆಡಿ ಆಗಿದೆಯಾ? ಬಾ ಒಳಗೆ. ಸಾರಿ, gift for your loved ones.